ಸಿಎಂ ಸಾಹೇಬರು ದಿಲ್ಲಿಯಲ್ಲಿ 2 ದಿನ ಆಯ್ತು. ಅವ್ರು 2 ದಿನಗಳ ಕಾಲ ಇಲ್ಲಿ ಕುಂತ್ರೆ ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದಂತ ಬರಗಾಲ ಇದೆ. ಈ ಬರಗಾಲ ಇದ್ದಂತ ಟೈಮಲ್ಲಿ ಅಲ್ಲಿದ್ದಂತ ರೈತರ ಸಮಸ್ಯೆಗಳನ್ನು ಕೇಳಬೇಕಾಯಿತು ಮುಖ್ಯಮಂತ್ರಿಗಳು. ಜನರು ಜಾನುವಾರುಗಳಿಗೆ ಸಾಕಷ್ಟು ತೊಂದರೆದಲ್ಲಿದ್ದಾರೆ. ರೈತರೆಲ್ಲರೂ ಕೂಡ ನೀರಿಲ್ಲಾರ್ದಂತೆ ಇವತ್ತು ಸಾಕಷ್ಟು ಮಂದಿ ಗುಳೆಗೆ ಹೋಗ್ತಾ ಇದ್ದಾರೆ. ಇಂಥ ತೀವ್ರವಾದಂತಹ ಬರಗಾಲದಲ್ಲಿ ಸಿಎಂ ಸಾಹೇಬರು ಬಂದು ಇಲ್ಲಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕು ಅನ್ನಂತ ಕಾರಣದಿಂದ 2 ದಿನಗಳ ಕಾಲ ಇವತ್ತು ಇಲ್ಲೇ ದಿಲ್ಲಿಯಲ್ಲಿ ಕೂತಾರ. ಇವತ್ತು ನಾನು ಬಹಳಷ್ಟು ಮಂದಿ ಮುಖ್ಯಮಂತ್ರಿಗಳು ಸಾಬ್ರ ಜೊತೆಲಿ ಬಹಳಷ್ಟು ಮಂದಿ ಮುಖ್ಯಮಂತ್ರಿಗಳು ಜೊತೆಲಿ ಮಂತ್ರಿಗಳು ಆದ್ರು. ಮಂತ್ರಿಗಳಾದಂತವ್ರು ಯಾರು ಕೂಡ ತೃಪ್ತಿ ಇಲ್ಲ. ಒಂದು ಕಡೆ ನಾನು ನೋಡ್ತಾ ಇದ್ದೆ, ಜಲಸಂಪನ್ಮೂಲ ಸಚಿವರು ರಾಮಲಿಂಗ ರೆಡ್ಡಿ ಅವರು ಖಾತೆ ನನಗೆ ಬೇಕಿಲ್ಲ ಅನ್ನೋಂಥದ್ದು ಕೂಡ ಅವ್ರು ಹೇಳಿದ್ರು. ನೋಡಿ, ಇಂಥ ಜ್ವಲಂತ ಸಮಸ್ಯೆ ಸಂದರ್ಭದಲ್ಲಿ ಕೂಡ ನಮ್ಮ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ನನಗೆ ತೃಪ್ತಿ ಇಲ್ಲ, ಆ ಖಾತೆ ಬೇಡ ಅನ್ನಂತ ಮಾತನ್ನು ಕೂಡ ಹೇಳಿದರು. ಒಂದು ಕಡೆ ಬೆಂಗಳೂರಲ್ಲಿ ಹೋದ್ರೆ ಕೃಷ್ಣ ಬೈರೇಗೌಡರು ನಮಗೆ ಕೂಡ ಆ ಖಾತೆ ಬೇಕಿಲ್ಲ ಅನ್ನಂತ ಮಾತು ಕೃಷ್ಣ ಬೈರೇಗೌಡರು ಕೂಡ ಹೇಳಿದರು. ನಂತರ ಒಬ್ರಂತೀರ ಇಬ್ರಂತೀರ, ಇನ್ನೊಬ್ರು KH ಮುನಿಯಪ್ಪ ಅವರು ನನಗೆ ಈ ಖಾತೆ ಬೇಕಿಲ್ಲ ಅಂತ ಹೇಳಿದ್ರು. ಜೊತೆಲಿ ಪರಮೇಶ್ವರ್ ಕೂಡ ನನಗೆ ಒಂದು ನೋವಾಗಿದೆ ಅನ್ನಂತ ಮಾತನ್ನು ಕೂಡ ಪರಮೇಶ್ವರ್ ಕೂಡ ಹೇಳಿದ್ರು. ಜೊತೆಲಿ ಇವತ್ತು ಸಚಿವ ಸಂಪುಟದಲ್ಲಿದ್ದಂತ ಎಲ್ಲ ಸಚಿವರು ಎಲ್ಲರೂ ಕೂಡ ನಮಗೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ಈ ಸಚಿವ ಸ್ಥಾನ ಬೇಡ, ಬೇರೆ ಖಾತೆ ಬದಲಾವಣೆ ಮಾಡ್ರಿ ಅಂತೇಳಿ ಬಹಳಷ್ಟು ಒತ್ತಾಯವನ್ನು ಮಾಡಿದ್ರು. ಮಾಧ್ಯಮಗಳ ಜೊತೆಲಿ ಕೂಡ ಬಂದ್ರು. ಈಗ ಪುನಃ ಇವಾಗ ಹೊಸದಾಗಿ ಇವತ್ತು ಮತ್ತೆ ಮಂತ್ರಿ ಮಂಡಲ ಮಾಡಬೇಕಂತೇಳಿ ಕೂಡ ಸರ್ಕಾರ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಇನ್ನು ಅವಕಾಶ ಸಿಕ್ಕಂತವ್ರು ಎಷ್ಟು ಗಲಾಟೆ ಮಾಡ್ತಾರೋ ಗೊತ್ತಿಲ್ಲ. ಅವಕಾಶ ಸಿಕ್ಕಂತವ್ರನ್ನ ನಮ್ಗೆ ಖುಷಿ ಪಡ್ತಾರ, ಅವಕಾಶ ಸಿಗಲಾರ್ದಂತೆಲ್ಲ ಕೂಡ ಗಲಾಟೆ ಮಾಡ್ತಾರ. ಈ ಗಲಾಟೆಯಲ್ಲಿ 1 ತಿಂಗಳು ಹೋಗ್ಬಿಡ್ತತೆ. ಇವಾಗ ಇವ್ರು ಹೋಗಿ ಮತ್ತೆ ಈ ಹೈಕಮಾಂಡ್ ಹತ್ರ ರಾಹುಲ್ ಗಾಂಧಿ ಹತ್ರ ಮಾತಾಡಬೇಕು. ರಾಹುಲ್ ಗಾಂಧಿ ಹತ್ರ ಮಾತಾಡಿದ ನಂತರ ಮತ್ತೆ ಅಲ್ಲಿ ಯಾರ್ಯಾರಿಗೂ ಸ್ಥಾನ ಸಿಗುತ್ತೆ ಅವರೆಲ್ಲರೂ ಕೂಡ ಸಮಾಧಾನ ಆಗ್ತಾರ. ಯಾರ್ಯಾರಿಗೆ ಅವ್ರಿಗೆ ಅವಕಾಶ ಸಿಗಲ್ಲ ಅವರೆಲ್ಲರೂ ಕೂಡ ಗಲಾಟೆಗಳು ಪ್ರಾರಂಭ ಮಾಡ್ತಾರೆ. ಮತ್ತೆ 1 ತಿಂಗಳು ಹೋಗುತ್ತೆ. ಇವತ್ತು ಬರ ಅಧ್ಯಯನ ಮಾಡ್ಬೇಕಂದೇಳಿ ಯಾರು ಯೋಚನೆಯನ್ನು ಮಾಡ್ತಾ ಇದಾರ? ಇವತ್ತು ಇಷ್ಟು ತೀವ್ರವಾದಂತಹ ಬರಗಾಲ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಕೆರೆಗಳೆಲ್ಲ ಕೂಡ ಬತ್ತಿ ಹೋಗ್ತಾ ಇದಾವ. ಮಳೆ ಇಲ್ಲಾರ್ದಂತೆ ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರ. ಒಂದ್ ಕಡೆ ಜಾನುವಾರುಗಳು ಸಾಯ್ತಾ ಇದಾವ, ರೈತರು ಆತ್ಮಹತ್ಯೆಗಳು ಮಾಡ್ಕೊಂತ ಇದಾರ. ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು 2 ತಿಂಗಳಿಂದ ಡ್ರೋನ್ ಆರ್ಸ್ಯಾರ. ನೋಡ್ರಿ, ಏನು ಮಾಡಿಲ್ಲ, ಡ್ರೋನ್ ಮಾತ್ರ ಆರ್ಸ್ಯಾರ. 2 ತಿಂಗಳಾಯ್ತ್ರಿ ಡ್ರೋನ್ ಆರಿಸ್ತಾ ಇದಾರೆ ಮುಖ್ಯಮಂತ್ರಿಗಳು ಸಾಹೇಬ್ರು. ಆ 2 ತಿಂಗಳಿಂದ ಏನಾಗಿದೆ ಅನ್ನಂಥದ್ದು ಯಾರಿಗೇನು ಗೊತ್ತಿಲ್ಲ. ಏನು ಬರಗಾಲ ವಿಚಾರ ಮಾತಾಡಿದ್ರೆ ಸಾಕು, ಡ್ರೋನ್ ಆರಿಸೋದು ಬಿಟ್ರೆ ಬೇರೆ ಯಾವುದು ಕೂಡ ಅವ್ರಿಗೆ ತಿಳುವಳಿಕೆ ಆಗ್ತಾ ಇಲ್ಲ. ಅಂದ್ರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದ್ಮೇಲೆ ದೊಡ್ಡ ದೊಡ್ಡ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಶಿವಕುಮಾರ್ ಸಾಹೇಬ್ರು. ಎಷ್ಟು ದೊಡ್ಡ ಯೋಜನೆಗಳಂದ್ರೆ ಮುಖ್ಯಮಂತ್ರಿಗಳಾದ ನಂತರ ಮಾಧ್ಯಮಗಳಲ್ಲಿ ಗೊತ್ತಿರುವುದರ ಮುಖ್ಯಮಂತ್ರಿಗಳಾದಂತ ಯೋಜನೆಗಳನ್ನು ನೋಡ್ಕೊಂಡೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದೇ ತರ ಆಗುತ್ತೆ ಅನ್ನೋದು ಕೂಡ ಅಷ್ಟೊಂದು ದೊಡ್ಡ ಘೋಷಣೆಗಳನ್ನು ಮಾಡಿದ್ರು. ಪ್ಯಾಕೇಜ್ಗಳು ನೋಡ್ರಿ, ಎಷ್ಟು ಪ್ಯಾಕೇಜ್ಗಳು ಅಂದ್ರೆ ಸಿಕ್ಕಾಪಟ್ಟಿ ಪ್ಯಾಕೇಜ್ಗಳು. ಎಷ್ಟು ದೊಡ್ಡ ಪ್ಯಾಕೇಜ್ಗಳು ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಜನರೆಲ್ಲರೂ ಕೂಡ ಮುಖ್ಯಮಂತ್ರಿಗಳು ಸಾಹೇಬ್ರು ದೊಡ್ಡ ದೊಡ್ಡ ಪ್ಯಾಕೇಜ್ಗಳು ಕೊಟ್ರಪ್ಪ, ನಮ್ಗೆ ಒಳ್ಳೇದಾಗಬಹುದು ಅಂತೇಳಿ ಅವ್ರು ತಿಳ್ಕೊಂಡಿದ್ರು. ಇವತ್ತು ನಮಗೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ದೊಡ್ಡ ಯೋಜನೆಗಳನ್ನು ಘೋಷಣೆ ಮಾಡಿದಾರೋ, ಯಾವ್ಯಾವ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದಾರೋ ಯಾವ ಕೂಡ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಒಂದೇ ಒಂದು ನಡೀತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ, ಒಂದೇ ಒಂದು ನಡೀತಾ ಇದೆ ಅಂದ್ರೆ ಅದು ವ್ಯಾಪಾರ ಅಂದ್ರೆ ರಿಯಲ್ ಎಸ್ಟೇಟ್ ಮಾತ್ರ ನಡೀತಾ ಇದೆ, ಬೇರೆ ಯಾವುದು ಯೋಜನೆಗಳು ಕೂಡ ನಡೀತಾ ಇಲ್ಲ. ಒಂದೇ ಒಂದು ನಡೀತಾ ಇದೆ, ರಿಯಲ್ ಎಸ್ಟೇಟ್ ಮಾತ್ರ. ಇವತ್ತು ಸಾಕಷ್ಟು ಇವತ್ತು ರಾಜ್ಯದಲ್ಲಿ ನೋಡಿದಂತ ಟೈಮಲ್ಲಿ, ಈ ಪರಿಸ್ಥಿತಿ ಇದ್ದಂತ ಟೈಮಲ್ಲಿ ರೈತರಂತೂ ಕಣ್ಣೀರಾಗ್ತಾ ಇದಾರೆ. ಇವತ್ತು ಸರ್ಕಾರಕ್ಕೆ ಶಾಪ ಆಗ್ತಾ ಇದಾರೆ. ಇವತ್ತು ಸಾಕಷ್ಟು ಮಂದಿ ಎಷ್ಟು ತೊಂದರೆದಲ್ಲಿ ಇದಾರೆ ಅಂದ್ರೆಗಿನ, ಯಾಕಪ್ಪ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ವರ್ಷಗಳ ನಂತರ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆದ ನಂತರ ಇಷ್ಟೊಂದು ಬರಗಾಲ ಬಂತಂದೇಳಿ ಬಹಳಷ್ಟು ಮಂದಿ ಕಣ್ಣೀರಾಕಂತ ಪರಿಸ್ಥಿತಿ ಆಗ್ತಾ ಇದೆ.
ಒಂದು ಕಡೆ ಇವತ್ತು ಹಳೆ ಮೈಸೂರು ಯಾವತ್ತೂ ಕೂಡ ಸಂಪತ್ತು ಭರಿತವಾದಂತಹ ಜಿಲ್ಲೆಗಳು ಅವೆಲ್ಲ ಕೂಡ ಹಳೆ ಮೈಸೂರು ಭಾಗದಲ್ಲಿ. ಈ ಹಳೆ ಮೈಸೂರು ಭಾಗದಲ್ಲಿ ಹೋದಂತ ಟೈಮಲ್ಲಿ ಇವತ್ತು ಆ ಭಾಗದಲ್ಲಿ ಕೂಡ ನೀರಿಲ್ಲ, ಹಳೆ ಮೈಸೂರು ಭಾಗದಲ್ಲಿ ಕೂಡ ನೀರಿಲ್ಲ. ಇವತ್ತು ನಾನು ಒಂದು ಕಡೆ ನಮಗೆ ಹಳೆ ಭಾಗದಲ್ಲಿ ಹೋದಂತ ಟೈಮಲ್ಲಿ ಆ ಕಡೆ ಕಾವೇರಿ ನದಿ, ಈ ಕಾವೇರಿ ನದಿ ವಿಚಾರದಲ್ಲಿ ಏನ್ ನೀರು ಹರಿಸುವಂತ ವಿಚಾರದಲ್ಲಿ ಸುಮಾರಾಗಿ ಇವರು ಲಾಯರ್ಗಳನ್ನ, ನ್ಯಾಯವಾದಿಗಳನ್ನ ಯಾರನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಇಟ್ಟಿದ್ರೋ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಸರಿಯಾದಂತ ವಾದ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವ್ರ ಕೈಲಿ. ಯಾಕಂದ್ರೆ ಇವರು ಸರಿಯಾದಂತ ಕಾನ್ಸಂಟ್ರೇಷನ್ ಮಾಡಲ್ಲ. ಇವರು ಮುಖ್ಯಮಂತ್ರಿಗಳು ಇವತ್ತು ಮೇಕೆದಾಟು ಯೋಜನೆಯನ್ನು ತಂದ್ರಲ್ಲ, ಇವತ್ತು ಕಾವೇರಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಸರಿಯಾದಂತ ಇವರು ರೆಪ್ರೆಸೆಂಟ್ ಮಾಡ್ಲಿಕ್ಕೋಸ್ಕರವಾಗಿ ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೋಗಿ ಸರಿಯಾದಂತ ಹೋಗಿ ಜಡ್ಜ್ ಹತ್ರ ಹೋಗಿ ವಾದನೆ ಮಾಡ್ಲಿಕ್ಕೋಸ್ಕರವಾಗಿ ಇವತ್ತು ನಮ್ಮ ಭಾಗದಲ್ಲಿ ಕಾವೇರಿ ಭಾಗದಲ್ಲಿ ಇದ್ದಂತ ರೈತರಿಗೆ 4.5 TMC ನೀರು ಇವತ್ತು ತಮಿಳುನಾಡಿಗೆ ನೀರು ಹರಿಸಬೇಕಾಯ್ತು. ಪರಿಸ್ಥಿತಿ ನೋಡಿ ಈ ರೀತಿ ಬಂದಿದೆ. ಇವತ್ತು ಎಷ್ಟು ದುರಂತ ನೋಡ್ರಿ ನಮ್ಮ ಭಾಗದಲ್ಲಿ ಇದ್ದಂತ ಜನರಿಗೆ. ಜೊತೆಯಲ್ಲಿ ಇವತ್ತು ತಮಿಳುನಾಡದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅಂದ್ರೆ ಇವತ್ತಲ್ಲ, ಇನ್ನು ಮುಂದಕ್ಕೆ ತಮಿಳುನಾಡು ಮುಖ್ಯಮಂತ್ರಿಗಳು ವಿಜಯ್ ಕುಮಾರ್ ಅವರು, ವಿಜಯ್ ಅವರು ಬರ್ತಾ ಇದಾರ. ಅವ್ರನ್ನ ಯಾರು ಸ್ವಾಗತ ಮಾಡ್ತಾ ಇದಾರ? ಅವರು ತಮಿಳುನಾಡಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಆ ಪಾರ್ಟಿ ಸೇರ್ಕೊಂಡು ಏನು ಅಲಯನ್ಸ್ ಪಾರ್ಟಿ ಇವತ್ತು ಸರ್ಕಾರ ನಡೆಸ್ತಾ ಇದನೋ, ಇವರು ಬೇಜವಾಬ್ದಾರದಿಂದ ಇರ್ರೆಸ್ಪಾನ್ಸಿಬಿಲಿಟಿಯಿಂದ 4.56 TMC ನೀರು ಏನು ಇವತ್ತು ತಮಿಳುನಾಡಿಗೆ ನೀರು ಹರಿಸಿದಾರೋ ಆ ಮುಖ್ಯಮಂತ್ರಿಗಳು ಬರ್ತಾ ಇದಾರ. ಆ ಮುಖ್ಯಮಂತ್ರಿಗಳು ಬರುವಂತ ಟೈಮಲ್ಲಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಅವ್ರಿಗೆ ಸ್ವಾಗತವನ್ನು ಕೂಡ ಕೋರ್ತಾ ಇದಾರೆ. ಅಂದ್ರೆ ಏನ್ ನೋಡಿಸ್ತದೆ ಇದೆಲ್ಲ ನೋಡ್ರಿ. ಯಾಕಂದ್ರೆ ಮೇಕೆದಾಟು ಯೋಜನೆಗೆ ವಿರೋಧ ಮಾಡಿದಂತವ್ರು ತಮಿಳುನಾಡು ಸರ್ಕಾರ, ತಮಿಳುನಾಡು ಮುಖ್ಯಮಂತ್ರಿಗಳು. ಇವತ್ತು ಇಷ್ಟು ವಿರೋಧ ಮಾಡಿದಂತ ಟೈಮಲ್ಲಿ ಕೂಡ ನಮ್ಮ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಅವ್ರನ್ನ ಈ ಸರ್ಕಾರ ಇವತ್ತು ಅವ್ರನ್ನ ಸ್ವಾಗತ ಕೋರಂತ ಕೆಲಸಗಳು ಆಗ್ತಾ ಇದೆ. ಹಂಗಾಗಿ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಅವರು ತಮಿಳುನಾಡಿನಿಂದ ಮುಖ್ಯಮಂತ್ರಿಗಳು ಬರ್ತಾರಂತೆ, ಅವರು ವಿಧಾನಸೌಧಗೆ ಅವರು ಬಂದು ಅಲ್ಲಿ ಚರ್ಚೆ ಮಾಡ್ತಾರಂತೆ, ಅವ್ರಿಗೆ ಸನ್ಮಾನ ಮಾಡ್ತಾರಂತೆ. ಅಲ್ರಿ ನಾನು ಕೇಳ್ತೀನಿ, ಅಂತ ವಿರೋಧ ಮಾಡಿದಂತ ಮುಖ್ಯಮಂತ್ರಿಗಳಿಗೆ, ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಇವತ್ತು 4.56 TMC ನೀರು ಕೂಡ ಹರಿಸಿದ್ರಿ, ನೀರು ಕೂಡ ಆ ಕಡೆ ಬಿಟ್ಟು ಕಳಿಸಿದ್ರಿ. ಇಷ್ಟೊಂದು ಆದ ನಂತರ ಕೂಡ ಇವತ್ತು ನೀವು ಪುನಃ ಅವ್ರಿಗೆ ಸನ್ಮಾನ ಮಾಡಂತ ಕೆಲಸ, ಗೌರವ ಕೊಡುವಂತ ಕೆಲಸ, ಪುನಃ ಅವ್ರನ್ನ ನೀವು ಸ್ವಾಗತ ಮಾಡಂತ ಕೆಲಸ ಬೇಕಿತ್ತ ಅನ್ನಂತ ಮಾತನ್ನು ಕೂಡ ನಾನು ಕೇಳ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ನೋಡ್ತಾ ಇದ್ದೇವೆ, ಒಟ್ಟಾರೆಯಾಗಿ DK ಶಿವಕುಮಾರ್ ಅವ್ರ ನೇತೃತ್ವದ ಸರ್ಕಾರ ಇವತ್ತು ಒಂದೊಂದು ದಿನಕ್ಕೆ ಒಂದೊಂದು ಡೈಲಾಗ್ಗಳು, ಎಷ್ಟು ಡೈಲಾಗ್ಗಳು ಅಂದ್ರೆಗಿನ ಒಂದೊಂದು ದಿನಕ್ಕೆ ಒಂದೊಂದು ಡೈಲಾಗ್ಗಳು ಒಂದು ಒಳ್ಳೆ ನಟನೆ ಆಗಿ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರದಲ್ಲಿ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಸಾಹೇಬರು, ದಯವಿಟ್ಟು ನೀವು ಡೆಲ್ಲಿಯನ್ನು ಬಿಟ್ಟು ನೀವು ನಮ್ಮ ಕರ್ನಾಟಕಕ್ಕೆ ಹೋಗಿ ನಮ್ಮ ಜನರನ್ನ ಪರಿಸ್ಥಿತಿಯನ್ನು ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವಂತ ಕೆಲಸ ಮಾಡ್ತೀನಿ. ಅಲ್ಲ, ನಮಗೆ ಪರಿಸ್ಥಿತಿ ಏನಂದ್ರೆ ಅದೇ ಮುಖ್ಯಮಂತ್ರಿಗಳು ಇವತ್ತು ಮೇಕೆದಾಟು ಯೋಜನೆಗೆ ಅವ್ರು ವಿರೋಧ ಮಾಡ್ತಾ ಇದಾರ. ಮೇಕೆದಾಟು ಯೋಜನೆ ಆಗೋದ್ರಿಂದ ನಮ್ಮ ಜನಕ್ಕೆ ಲಾಭ ಅಲ್ಲ. ಈ ಕಾವೇರಿ ವಿಚಾರದಲ್ಲಿ ನೋಡಿದಂತ ಟೈಮಲ್ಲಿ ಇವತ್ತು ಇರ್ರೆಸ್ಪಾನ್ಸಿಬಿಲಿಟಿ ಆಫ್ ದ ಸರ್ಕಾರ, ಇರ್ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್, ಅವ್ರು ಇರ್ರೆಸ್ಪಾನ್ಸಿಬಿಲಿಟಿ ಆಗಿರೋ ಕಾರಣ ನಮಗೆ 4.56 TMC ಇವತ್ತು ತಮಿಳುನಾಡಿಗೆ ನೀರು ಹರಿಸಿದೀವಿ. ನಮ್ಮ ಭಾಗದಲ್ಲಿ ಇದ್ದಂತ ರೈತರಿಗೆ ಅನ್ಯಾಯ ಆಗುತ್ತಲ್ಲ. ಬರ್ಲಿ, ಅವ್ರು ಏನಂತೀನಂದ್ರೆ, ನಾವು ಬಹಳಷ್ಟು ಸಾರಿ ನಾವು ಕೂಡ ಅನೇಕ ಮುಖ್ಯಮಂತ್ರಿಗಳು ನೋಡಿದ್ವಿ. ನಾವು ಯಾವತ್ತನಾಗ್ಲಿ ಕಾವೇರಿ ವಿಚಾರ ನೋಡಿದಂತ ಟೈಮಲ್ಲಿ, ನೀರು ಹರಿಸುವಂತ ವಿಚಾರ ನೋಡಿದಂತ ಟೈಮಲ್ಲಿ ಕೂಡ ನಮ್ಮೆಲ್ಲರೂ ಕೂಡ ಕುಂತು ಚರ್ಚೆ ಮಾಡ್ತಾರೆ. ಸರ್ವಪಕ್ಷಗಳು ಸಭೆ ಮಾಡ್ತಾರ, ಚರ್ಚೆ ಆಗುತ್ತೆ. ನಂತರ ಕೋರ್ಟಿಗೆ ಏನೇನು ವಾದ ಮಂಡನೆ ಮಾಡಬೇಕು ಎಲ್ಲವನ್ನು ಕೂಡ ಮಂಡನೆ ಮಾಡುವಂತ ಕೆಲಸ. ಆದ್ರೆ ಇವತ್ತು ಇಷ್ಟು ವಿರೋಧ ಮಾಡಿದಂತವ್ರು, ಇವತ್ತು ಮೇಕೆದಾಟು ಯೋಜನೆ ಇದೇ ಮುಖ್ಯಮಂತ್ರಿಗಳು ಹೇಳಿದ್ದಲ್ಲ, ನಮ್ಮ ಸರ್ಕಾರ ಬಂದ ನಂತರ ಮೇಕೆದಾಟು ಯೋಜನೆಯನ್ನು ಪೂರ್ಣ ಪ್ರಮಾಣದಿಂದ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಅದಕ್ಕೆ ವಿರೋಧ ಮಾಡಿದಂತವ್ರನ್ನ ಪುನಃ ಅವ್ರನ್ನ ಸನ್ಮಾನ ಮಾಡುವಂತ ಕೆಲಸ ಮಾಡ್ತಾರಲ್ಲ ಅನ್ನೋದು ನನ್ನ ನೋವಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.